ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಲೇಯರ್ ಆಗಿರುವಂತಹ ವೆಸ್ಟರ್ನ್ ಲಾಂಗ್ ಗೌನ್ನ ಯಾವ ರೀತಿ ಈಸಿಯಾಗಿ ಮನೆಯಲ್ಲೇ ನಮಗೆ ನಾವೇ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೇನೆ. ಇದರ ಕಾಸ್ಟ್ ನಮಗೆ ಏನಿಲ್ಲ ಅಂದ್ರೂ ಹೊರಗಡೆ ತಗೋತೀನಿ ಅಂದರೆ 2,000 ರೂಪಾಯಿ ಅಂತೂ ಹಾಗೆ ಆಗುತ್ತೆ. ಹಾಗಾಗಿ ನಮ್ಮನೆಯಲ್ಲಿ ಇರುವಂಥ ಜಾರ್ಜೆಟ್ ಮೆಟೀರಿಯಲ್ ಸೀರೆ ಏನಿರುತ್ತೆ ಅದನ್ನು ಬಳಸ್ಕೊಂಡು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಈಸಿಯಾಗಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಬಳಸ್ತಾ ಇರುವಂಥದ್ದು 3 ಮೀಟರ್ ಪಾಲಿಸ್ಟರ್ ಲೈನಿಂಗ್ ಪೀಸ್. ಬೇಕಿದ್ರೆ ನೀವು ಕಾಟನ್ ಕೂಡ ತಗೋಬೋದು. 4 ಪೀಸ್ ಬರಬೇಕು ಆ ರೀತಿ ಇದನ್ನು ಫೋಲ್ಡ್ ಮಾಡಿಟ್ಕೊಂಡಿದ್ದೀನಿ. ಡೀಪ್ ಮತ್ತು ಶೋಲ್ಡರ್ಗೋಸ್ಕರ 6 ಇಂಚಸ್, 3 ಡೀಪ್ 3 ಶೋಲ್ಡರ್ಗೆ, ಹಾಗೆ ಆರ್ಮ್ ಹೋಲ್ ಡೌನ್ಗೋಸ್ಕರ 6 ಇಂಚಸ್. ನಿಮ್ಮದು ಬಸ್ಟ್ ಸೈಜ್ ಏನಿದೆ ಅದನ್ನು 4ಇಂದ ಡಿವೈಡ್ ಮಾಡಿಕೊಂಡು ಬಂದಿದ್ದಕ್ಕೆ 1/2 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಎಕ್ಸ್ಟ್ರಾ ಲೂಸ್ಗೋಸ್ಕರ 2 ಇಂಚಸ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಹಾಗೆಯೇ ಈ ರೀತಿ ರೌಂಡಾಗಿ ಒಂದು ಮಾರ್ಕ್ ಮಾಡ್ಕೋಬೇಕು ಆರ್ಮ್ ಹೋಲ್ ಕ್ರಾಸ್ಗೋಸ್ಕರ. ಹಾಗೆ ಡೀಪ್ಗೆ ಸಿಂಪಲ್ ರೌಂಡ್ ನೆಕ್ ಇಟ್ಕೋತಾ ಇದ್ದೀನಿ. ಅದಕ್ಕೆ 3.5 ಇಂಚಸ್ಗೆ ಮಾರ್ಕ್ ಮಾಡಿ ಬಾಕ್ಸ್ ರೀತಿ ಮಾಡಿಕೊಂಡು ರೌಂಡಾಗಿ ಮಾರ್ಕ್ ಮಾಡ್ಕೋಬೇಕು. ಹಾಗೆ ನಿಮ್ಮ ಸೊಂಟದಳತೆ ಏನಿದೆ ಅದನ್ನು 4ಇಂದ ಡಿವೈಡ್ ಮಾಡಿ ಅದಕ್ಕೂ ಕೂಡ 1/2 ಇಂಚನ್ನ ಆ್ಯಡ್ ಮಾಡಿಕೊಂಡು ಎಕ್ಸ್ಟ್ರಾ ಲೂಸ್ಗೋಸ್ಕರ 2 ಇಂಚಸ್ನ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ 2 ಇಂಚಸ್ಗೆ 1 ಲೈನ್, ಆ್ಯಕ್ಚುಯಲ್ ಫಿಟ್ಟಿಂಗ್ಗೆ 1 ಲೈನ್ಸ್ನ ಹಾಕಿ ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ವಿ ಅದೇ ರೀತಿ ಕಟ್ ಮಾಡ್ಕೋಬೇಕು. ಹಾಗೆ ಡೀಪ್ಗೋಸ್ಕರ ಮಾರ್ಕ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಕೂಡ ಈ ರೀತಿ ಕಟ್ ಮಾಡಿ ತೆಗಿಬೇಕು. ಇವಾಗ ಮೇನ್ ಫ್ಯಾಬ್ರಿಕ್ನ ಇಟ್ಕೊಂಡು ಅದ್ರ ಮೇಲೆ ಈ ಲೈನಿಂಗ್ ಪೀಸ್ನ ಇಟ್ಟು ಪಿನ್ ಮಾಡಿಕೊಂಡು ಲೈನಿಂಗ್ ಪೀಸ್ಗಿಂತ ಮೇನ್ ಫ್ಯಾಬ್ರಿಕ್ 1/2 ಇಂಚ್ ಎಕ್ಸ್ಟ್ರಾ ಬರಬೇಕು ಆ ರೀತಿ ಕಟ್ ಮಾಡ್ಕೋಬೇಕು. ಹಾಗೆಯೇ ಇನ್ನೂ ಒಂದು ಪೀಸ್ನೂ ಕೂಡ ಇದೇ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಸೈಡ್ ಮತ್ತು ಬ್ಯಾಕ್ ಸೈಡ್ ಎರಡಕ್ಕೂ ಕೂಡ ಸೇಮ್ ನೆಕ್ ಡಿಸೈನೇ ಇಟ್ಕೊಂಡಿದ್ದೀನಿ. ಇವಾಗ ಸ್ಲೀವ್ ಕಟ್ ಮಾಡ್ಕೊಳ್ಳೋದಕ್ಕೆ 4 ಲೇಯರ್ ಬಟ್ಟೆ ಬರೋ ಥರ ಸ್ವಲ್ಪ ವಿಡ್ತ್ ಜಾಸ್ತಿ ಇರೋ ಥರ ಮಡ್ಚ್ಕೊಂಡಿದ್ದೀನಿ. 4.5 ಇಂಚಸ್ಗೆ ಡೌನಿಗೆ ತೊಗೊಂಡು ಇಲ್ಲಿ 9 ಇಂಚಸ್ ಪ್ಲಸ್ 4 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೆಲ್ ಸ್ಲೀವ್ ಕಟ್ ಮಾಡ್ಕೋತಾ ಇರೋದ್ರಿಂದ ನಾರ್ಮಲ್ ಸ್ಲೀವ್ಗಿಂತ ಸ್ವಲ್ಪ ವಿಡ್ತ್ ಜಾಸ್ತಿನೇ ಇರಬೇಕು, ಹಾಗಾಗಿ ಜಾಸ್ತಿ ತೊಗೊಂಡಿದ್ದೀನಿ. ಕೆಳಗಡೆ ಎಲಾಸ್ಟಿಕ್ನ ಹಾಕ್ಕೊಳ್ಳೋದ್ರಿಂದ ಜಾಸ್ತಿ ಪೀಸ್ ಬಿಟ್ಕೋಬೇಕು. ಅದಕ್ಕೆ ಯಾವುದೇ ಥರ ಮಾರ್ಕ್ ಮಾಡ್ಕೊಳ್ದೆ ಸ್ಟ್ರೈಟಾಗೆ ಈ ರೀತಿ ಕಟ್ ಮಾಡ್ಕೋಬೇಕು. ಎಲಾಸ್ಟಿಕ್ನ ಹಾಕ್ಕೊಳ್ಳೋದ್ರಿಂದ ನಮಗೆ ಬೆಲ್ ಸ್ಲೀವ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ವಾಲ್ಯೂಮ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಅಂದರೆ ಬಲೂನ್ ಥರ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಬೇಕು ಅಂತ ವಿಡ್ತಲ್ಲೂ ಕೂಡ ಜಾಸ್ತಿ ತೊಗೊಂಡಿದ್ದೀನಿ. ನಾವು ಎಕ್ಸ್ಟ್ರಾ 2 ಇಂಚಸ್ ಲೂಸ್ಗೋಸ್ಕರ ತೊಗೋತಿದ್ವಿ ಅಲ್ವಾ, ಅದಕ್ಕಿಂತ ಎಕ್ಸ್ಟ್ರಾ 2 ಇಂಚಸ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ ಕೂಡ ರೆಡಿ ಆಯಿತು. ಮಿಕ್ಕಿರುವಂಥ ಸ್ಯಾರಿ ಏನಿದೆ ಅದನ್ನು ನಾರ್ಮಲಾಗಿ ಸ್ಯಾರಿ ಥರ ಮಡ್ಚ್ಕೋತೀವಲ್ವ, ಅದೇ ರೀತಿ ಮಡ್ಚ್ಕೊಳ್ಳಿ. ನಿಮಗೆ ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು, ಅಂದರೆ ಬಾಟಮ್ ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು ಅದನ್ನು 3 ಲೇಯರ್ನ ನಾವು ಸ್ಟಿಚ್ ಮಾಡ್ಕೊಳ್ತಾ ಇರೋದ್ರಿಂದ 3ಇಂದ ಡಿವೈಡ್ ಮಾಡಿಕೊಂಡು ಬಂದಿರೋದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ನೀವು ಮಾರ್ಕ್ ಮಾಡಿಕೊಂಡು ಈ ರೀತಿ 3 ಪೀಸ್ಗಳನ್ನ ಕಟ್ ಮಾಡ್ಕೋಬೇಕು. ಪೀಸ್ ಯಾವ ರೀತಿ ಇರಬೇಕು ಅಂತ ತೋರಿಸ್ತೀನಿ. ನಮಗೆ ಫ್ರಂಟ್ ಸೈಡ್ ಸೊಂಟದಳತೆ ಏನಿರುತ್ತೆ, ಅಂದರೆ ಲೂಸ್ಗೋಸ್ಕರ 2 ಇಂಚಸ್ ಬಿಟ್ಟಿರ್ತೀವಲ್ವ, ಅದನ್ನು ಸೇರಿಸಿ 18 ಇಂಚಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಅದಕ್ಕೆ ಫಸ್ಟ್ ಲೇಯರ್ ಬಂದು ಅದು ಡಬಲ್ ಇರಬೇಕು, 18 + 18 ಇರಬೇಕು. ಹಾಗೆಯೇ ಸೆಕೆಂಡ್ ಲೇಯರ್ 36 + 36 ಇರಬೇಕು. ಅಂದರೆ ನಾವು ಒಂದು ಲೇಯರ್ ಏನಿರುತ್ತೋ ಅದಕ್ಕಿಂತ ಕೆಳಗಡೆ ಲೇಯರ್ ಡಬಲ್ ಇರಬೇಕು. ಫ್ರಂಟ್ ಸೈಡ್ ಈ ರೀತಿ ಇದ್ದರೆ ಬ್ಯಾಕ್ ಸೈಡ್ ಕೂಡ ಅದೇ ರೀತಿ ನೀವು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಇವಾಗ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನಾವು ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ವಿ ಅದ್ರ ಮೇಲೆ ಸ್ಟಿಚಸ್ನ ಹಾಕಿ, ಅದಾದ ನಂತರ ಈ ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ ಇರೋದನ್ನು ಕಟ್ ಮಾಡಿ ತೆಗೆದು ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡಿ ಈ ರೀತಿ ಉಲ್ಟಾ ಮಾಡಿದ್ರೆ ನಮಗೆ ಲೈನಿಂಗ್ ಫ್ಯಾಬ್ರಿಕ್ ಒಳಗಡೆ ಹೋಗಿ ಮೇನ್ ಫ್ಯಾಬ್ರಿಕ್ ಹೊರಗಡೆ ಬರುತ್ತೆ. ಹಾಗೆ ಇದನ್ನು ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ಇದ್ರ ಮೇಲೆ ಸ್ಟಿಚಸ್ನ ಹಾಕಿ ಇದ್ರ ಸುತ್ತಲೂ ಕೂಡ ನಾವು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಪೀಸ್ ಏನಾದರೂ ಇದ್ದರೆ ಅದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಅದೇ ರೀತಿಯಲ್ಲಿ ಇನ್ನೂ ಒಂದು ಪೀಸ್ ಅಂದರೆ ಬ್ಯಾಕ್ ಪಾರ್ಟ್ನೂ ಕೂಡ ಕಟ್ ಮಾಡಿ ರೆಡಿ ಮಾಡ್ಕೋಬೇಕು. ರೆಡಿ ಮಾಡಾದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ. ಫ್ರಂಟ್ ಸೈಡ್ ಆಲ್ರೆಡಿ ಸ್ಟಿಚ್ ಮಾಡಿ ಹಾಗಿರುತ್ತೆ, ಹಾಗೆಯೇ ಬ್ಯಾಕ್ ಸೈಡ್ ಈ ರೀತಿ ಕಾಣಿಸ್ತಾ ಇದೆ. ಈ ಲೇಯರ್ಗಳನ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ಇವಾಗ ತೋರಿಸ್ತೀನಿ. ಇವಾಗ 36 ಇಂಚಸ್ ಫಸ್ಟ್ ಲೇಯರ್ ಇರುತ್ತಲ್ವ, ಅದನ್ನು ನಾವು 18 ಇಂಚಸ್ಗೆ ನಾವು ಈ ರೀತಿ ಫ್ರಿಲ್ಸ್ ಥರ ಮಾಡ್ಕೋಬೇಕು. ಯಾಕೆ ಅಂದರೆ ಈ ಅಪ್ಪರ್ ಪಾರ್ಟ್ ಏನಿದೆ ಅದಕ್ಕೆ ಕರೆಕ್ಟಾಗಿ ಅದು ಅಡ್ಜಸ್ಟ್ ಆಗಬೇಕು. ಆ ರೀತಿ ಫ್ರಿಲ್ಸ್ಗಳನ್ನ ಮಾಡಿಕೊಂಡು ಇದನ್ನು ಈ ರೀತಿ ಉಲ್ಟಾ ಇಟ್ಕೊಂಡು ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಓಪನ್ ಮಾಡಿದ್ರೆ ನಮಗೆ
ಈ ರೀತಿ ಕಾಣಿಸುತ್ತೆ. ಸೊ ಅದೇ ರೀತಿಯಲ್ಲಿ ನೆಕ್ಸ್ಟ್ ಲೇಯರ್ 72 ಇಂಚಸ್ ಇರುತ್ತೆ. ಅದರಲ್ಲಿ ಅರ್ಧ ಭಾಗ 36 ಇಂಚಸ್ಗೆ ಬರೋ ಥರ ನಾವು ಫ್ರಿಲ್ಸ್ ಮಾಡ್ಕೋಬೇಕು. ಈ ಪೀಸ್ನ ಆ ರೀತಿ ಫ್ರಿಲ್ಸ್ ಮಾಡಿಕೊಂಡು ಮತ್ತೆ ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ನೆಕ್ಸ್ಟ್ ಥರ್ಡ್ ಲೇಯರ್ ಏನಿರುತ್ತೆ ಅದು ನಮಗೆ 144 ಇಂಚಸ್ ಇರುತ್ತೆ. ಅದನ್ನು ಅರ್ಧ ಭಾಗಕ್ಕೆ ಬರೋ ಥರ ಅಂದರೆ 72 ಇಂಚಸ್ಗೆ ಬರೋ ಥರ ಫ್ರಿಲ್ಸ್ ರೀತಿ ಮಾಡಿಕೊಂಡು ಒಂದಕ್ಕೊಂದು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕು. ಫುಲ್ ಅಟ್ಯಾಚ್ ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ. ಬ್ಯಾಕ್ ಸೈಡ್ 36, ಫ್ರಂಟ್ ಸೈಡ್ 36, ಹಾಗೆಯೇ ಬ್ಯಾಕ್ ಸೈಡ್ 72, ಫ್ರಂಟ್ ಸೈಡ್ 72, ಹಾಗೆ ಬ್ಯಾಕ್ ಸೈಡ್ 144, ಫ್ರಂಟ್ ಸೈಡ್ 144. ಟೋಟಲ್ ನಮಗೆ ಈ ರೀತಿ ಲೇಯರ್ಗಳು ಅಟ್ಯಾಚ್ ಮಾಡ್ಕೋಬೇಕು. ಎರಡೂ ಸೈಡು ಅಟ್ಯಾಚ್ ಆದಮೇಲೆ ಇದಕ್ಕೆ ಲೈನಿಂಗ್ ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನಾರ್ಮಲ್ ನಮಗೆ ಎಷ್ಟು ಮಿಕ್ಕೊಂಡಿರುತ್ತೋ ಲೈನಿಂಗ್ ಪೀಸ್ ಅದನ್ನು 2 ಭಾಗ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಅದನ್ನು ಈ ರೀತಿ ನಾವು ಫಸ್ಟ್ ಲೇಯರ್ ಅಟ್ಯಾಚ್ ಮಾಡ್ಕೊಂಡಿದ್ವಿ ಅಲ್ವಾ, ನಮಗೆ ಅಪ್ಪರ್ ಪಾರ್ಟ್ ಏನಿದೆ ಅದಕ್ಕೆ ಕರೆಕ್ಟಾಗಿ ಬರೋ ಥರ ಚಿಕ್ಕ ಚಿಕ್ಕದಾಗಿ ಫ್ರಿಲ್ಸ್ಗಳನ್ನ ಕೊಟ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ವಿಡ್ತ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆಯೇ ವಾಲ್ಯೂಮ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಸೈಡ್ ಎರಡೂ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಸ್ಲೀವ್ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಎಲಾಸ್ಟಿಕ್ನ ತೊಗೊಂಡಿದ್ದೀನಿ. ನಿಮಗೆ ಸ್ಲೀವ್ ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು ಅದರಳತೆಗೆ ಎಲಾಸ್ಟಿಕ್ನ ತೊಗೊಂಡು ಎಲಾಸ್ಟಿಕ್ ನಾನಿಲ್ಲಿ 10.5 ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಎಕ್ಸ್ಪ್ಯಾಂಡ್ ಮಾಡಿ ಈ ರೀತಿ ಸ್ಟಿಚಸ್ನ ಹಾಕ್ಕೋಬೇಕು. ಆವಾಗ ನಮಗೆ ಸ್ಲೀವಲ್ಲೂ ಕೂಡ ಫ್ರಿಲ್ಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಅದೇ ರೀತಿಯಲ್ಲಿ ಸ್ಲೀವ್ ಅಟ್ಯಾಚ್ ಮಾಡ್ತೀವಲ್ವ, ಆ ಸೈಡ್ ನಾವು ವಿಡ್ತ್ ಜಾಸ್ತಿ ತೊಗೊಂಡಿದ್ವಿ. ಇಲ್ಲೂ ಮಧ್ಯದಲ್ಲಿ ಈ ರೀತಿ ಫ್ರಿಲ್ಸ್ನ ಇಟ್ಕೊಂಡು ಸ್ಲೀವ್ನ ರೆಡಿ ಮಾಡ್ಕೋಬೇಕು. ಇನ್ನೂ ಒಂದು ಸ್ಲೀವ್ನು ಕೂಡ ಇದೇ ರೀತಿ ರೆಡಿ ಮಾಡ್ಕೋಬೇಕು. ಆವಾಗ ಎರಡೂ ಕೂಡ ರೆಡಿಯಾಗಿರುತ್ತೆ. ಇವಾಗ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಈ ಮೇನ್ ಫ್ಯಾಬ್ರಿಕ್ ಏನಿತ್ತು ಒಂದ್ರ ಮೇಲೆ ಒಂದನ್ನು ಇಟ್ಟು ಈ ರೀತಿ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡಿ ಓಪನ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ. ಹಾಗೆ ಸ್ಲೀವ್ನ ಉಲ್ಟಾ ಇಟ್ಕೊಂಡು ಈ ರೀತಿ ನಾವು ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಎಲ್ಲೂ ಕೂಡ ಹೆಚ್ಚು ಕಡಿಮೆ ಆಗದೆ ಇರೋ ಥರ ನೋಡ್ಕೊಳ್ಳಿ. ಮಧ್ಯದಲ್ಲಿ ಸ್ಲೀವ್ನ ಇಟ್ಕೊಂಡು ಇನ್ ಕೇಸ್ ಪೀಸ್ ಏನಾದ್ರೂ ಸಾಕಾಗಲಿಲ್ಲ ಅಂದರೆ ನಾವು ಫ್ರಿಲ್ಸ್ನ ಕೊಟ್ಟಿರ್ತೀವಲ್ವ ಅದನ್ನು ಬಿಚ್ಕೊಂಡು ಈ ರೀತಿ ಅಟ್ಯಾಚ್ ಮಾಡಿ ಓಪನ್ ಮಾಡಿದ್ರೆ ನಮಗೆ ಸೀದಾ ಬರುತ್ತೆ. ಅದೇ ರೀತಿಯಲ್ಲಿ ಇನ್ನೂ ಒಂದು ಸೈಡು ಕೂಡ ನಾವು ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೇಕು. ಬೆಲ್ ಸ್ಲೀವ್ ಈ ಡ್ರೆಸ್ಗೆ ಹೇಳಿ ಮಾಡಿಸ್ದಾಗಿರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಕೂಡ ಒಂದು ಸಾರಿ ಸ್ಟಿಚ್ ಮಾಡಿ ನೋಡಿ, ತುಂಬಾ ಈಸಿಯಾಗಿ ಈ ಬೆಲ್ ಸ್ಲೀವ್ ಅನ್ನೋದನ್ನು ಸ್ಟಿಚ್ ಮಾಡ್ಕೋಬೋದು. ಈ ರೀತಿ ಸ್ಟಿಚಿಂಗ್ ಎಲ್ಲ ಮುಗಿದ್ಮೇಲೆ ಹಾಗೆ ಇದನ್ನು ಉಲ್ಟಾ ಮಾಡಿಕೊಂಡು ನಾವು ಫಿಟ್ಟಿಂಗ್ ಲೈನ್ ಏನಿತ್ತು ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದ್ರ ಮೇಲೆ ಸ್ಟಿಚಸ್ನ ಹಾಕ್ಕೋಬೇಕು. ನಾನಿಲ್ಲಿ ಯಾವುದೇ ಥರ ಲೈನಿಂಗ್ ಪೀಸ್ ಆಗಿರ್ಬೋದು, ಮೇನ್ ಫ್ಯಾಬ್ರಿಕ್ ಆಗಿರ್ಬೋದು ಸೆಪ್ರೇಟಾಗಿ ಅಟ್ಯಾಚ್ ಮಾಡಿಲ್ಲ. ಎರಡನ್ನೂ ಕೂಡ ಒಂದೇ ಸಾರಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಹಾಗೆ ಬಾಟಮ್ನಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಕಂಪ್ಲೀಟ್ ಡ್ರೆಸ್ ರೆಡಿಯಾಗಿರುತ್ತೆ.